ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಮೇ 30ರಂದು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸಾಮಾಜಿಕ ಸಂಶೋಧನಾ ಗ್ರಾಮಸಭೆ ನಡೆದಿದ್ದು, ಅದಕ್ಕೆ ಕರಪತ್ರ ಹಾಕಿಸಿದ್ದೇವೆ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ನೋಡಲ್ ಅಧಿಕಾರಿ, ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಗೂ ಮಾಹಿತಿ ನೀಡಿದ್ದೇವೆ. ಸಾಮಾಜಿಕ ಪರಿಶೋಧನಾ ಸಭೆಯ ಭಾವಚಿತ್ರಗಳನ್ನು ತೆಗೆಸಿದ್ದೇವೆ, ವಿಡಿಯೋಗಳು ಇವೆ ಎಂದು ವಿವರಿಸಿದರು. ನಿಯಮದಂತೆ ಎಲ್ಲವನ್ನೂ ನಡೆಸಿದ್ದೇವೆ. ಆದರೆ ಸದಸ್ಯೆ ಶಶಿಕಲಾ ಅವರು ಪರಿಶೋಧನಾ ಸಭೆ ಗ್ರಾಮಸಭೆ ಎಂದು ತಪ್ಪಾಗಿ ಅರ್ಥೈಸಿಕೊಂಡು ಗ್ರಾಮಸಭೆ ನಿಯಮದಂತೆ ನಡೆಸಿಲ್ಲ ಎಂದು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು, ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸುಳ್ಳು ಮಾಹಿತಿ ನೀಡಿ ದೂರು ಸಲ್ಲಿಸಿದ್ದಾರೆ ಎಂದರು. ಶಶಿಕಲಾ ಅವರು ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಯ ಬೈರಸಂದ್ರ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ. ಅವರು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದು, ಗ್ರಾಮ ಪಂಚಾಯಿತಿಯ ಯಾವುದೇ ಸಭೆಗೂ ಅವರು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಸಭೆ ಮುಗಿಯುವ ಸಮಯದಲ್ಲಿ ಬರುತ್ತಾರೆ. ತನ್ನೊಂದಿಗೆ ತನ್ನ ಚಿಕ್ಕ ಮಗಳನ್ನು ಕರೆತಂದು ಮಗಳ ಕೈಗೆ ಮೊಬೈಲ್ ಕೊಟ್ಟು ಸಭೆಯ ವಿಡಿಯೋ ಮಾಡಲು ಹೇಳುತ್ತಾರೆ. ಆಕೆ ಬರುವುದಕ್ಕೂ ಮೊದಲೇ ಚರ್ಚೆಯಾದ ವಿಷಯಗಳನ್ನು ಮತ್ತೆ ಚರ್ಚೆ ಮಾಡಲು ಹೇಳುತ್ತಾರೆ. ನಾನು ಇಲ್ಲದಾಗ ತೆಗೆದುಕೊಂಡ ತೀರ್ಮಾನಗಳನ್ನು ನಾನು ಒಪ್ಪಲ್ಲ, ಹಾಗಾಗಿ ಸಭೆಯನ್ನ ಮುಂದೂಡಿ ಇಲ್ಲವೇ ಮೊದಲಿನಿಂದ ನಡೆಸಿ ಎಂದು ಹಠಕ್ಕೆ ಬೀಳುತ್ತಾರೆ ಎಂದು ಆರೋಪಿಸಿದರು. ಇದು ಕೇವಲ ಒಂದು ಸಭೆಯಲ್ಲಿ ನಡೆದ ವಿಚಾರವಲ್ಲ, ಬಹುತೇಕ ಎಲ್ಲ ಸಭೆಗಳಲ್ಲೂ ಇದು ಪುನರಾವರ್ತನೆ ಆಗುತ್ತಿದೆ. ಜೊತೆಗೆ ಗ್ರಾಮದಲ್ಲಿ ನಡೆಯುವ ಎಲ್ಲ ಕೆಲಸಗಳಿಗೂ ಅನುಮತಿ ಪಡೆಯಬೇಕು ಎಂದು ಅಧಿಕಾರಿಗಳಿಗೆ ಬೆದರಿಕೆ ಹಾಕುತ್ತಾರೆ. ಗ್ರಾಮದಲ್ಲಿ ಬೀದಿ ದೀಪ ಹಾಕುವುದು, ಚರಂಡಿಯಲ್ಲಿ ಕಸ ಎತ್ತುವುದು, ಕುಡಿಯುವ ನೀರು ಬಿಡುವುದು, ಹೀಗೆ ಎಲ್ಲಾ ಕೆಲಸಗಳನ್ನು ಅವರನ್ನು ಮುಂದಿಟ್ಟುಕೊಂಡು ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ಶಶಿಕಲಾ ಅವರ ಕ್ಷೇತ್ರ ಬೈರಸಂದ್ರದಲ್ಲಿ ಕೆಲಸ ಮಾಡಲು ಅಧಿಕಾರಿಗಳು ಬೇಸತ್ತಿದ್ದಾರೆ ಎಂದರು. ಇನ್ನು ಸಭೆಯಲ್ಲಿ ದುರ್ನಡತೆ, ಬ್ಲಾಕ್ ಮೇಲ್ ತಂತ್ರ, ಅಭಿವೃದ್ಧಿಗೆ ಅಸಹಕಾರ ನೀಡುತ್ತಿರುವ ಶಶಿಕಲಾ ವಿರುದ್ಧ ದೂರು ನೀಡುವುದಕ್ಕೆ ವಿಚಲಿತರಾದ ಅವರು ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ದೂರುಗಳನ್ನು ನೀಡುತ್ತಿದ್ದಾರೆ. ಇದಕ್ಕೆ ನಾವು ವಿಚಲಿತರಾಗುವುದಿಲ್ಲ. ಶಶಿಕಲಾ ಅವರ ಆಟೋಪಗಳಿಗೆ ಕಡಿವಾಣ ಹಾಕಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಆಮೇಲೆ ವಾರ್ಡ್ ಸಭೆ ಅಂತ ಕೇಳ್ತಾ ಇದ್ದಾರ, ವಾರ್ಡ್ ಸಭೆ ಕರಿಬೇಕಂತ ಆ ವಾರ್ಡಿನ ಸದಸ್ಯರೇ ಕರಿಬೇಕು. ಇದು ನಮ್ಮ ಪಂಚಾಯತ್ ಆಕ್ಟ್ ಬುಕ್ಕಲ್ಲೇ ಇದೆ. ಆ ವಾರ್ಡ್ ಸಭೆ ಅವರೇ ಕರಿಬೇಕು. ಸಾಮಾನ್ಯ ಸಭೆ ಕರೆದಿದ್ದೀವಿ. ಸಾಮಾನ್ಯ ಸಭೆ ಕರೆದು ಅಪ್ರೂವಲ್ ತಗೊಂಡು ಎಲ್ಲಾ ಇವಾಗ 17 ಸದಸ್ಯರು ನಾವಿದ್ದೀವಿ. 17 ಸದಸ್ಯರಲ್ಲಿ ಎಲ್ಲಾ ಸದಸ್ಯರು ಬರ್ಬೇಕಲ್ಲ. ಎಲ್ಲಾ ಸದಸ್ಯರು ಇಲ್ಲಿದ್ದಪ್ಪ ಇದು ಈ ಎಮ್ಮನ್ಗೆ ಒಬ್ಳಿಗೆ ಯಾಕೆ? ಆ ಎಮ್ಮನ್ನು ಸುಮ್ಮನೆ ಅವಾಗ ಬರೋದು, ಸುಮ್ಮನೆ ಮೀಟಿಂಗ್ ಲೇಟಾಗಿ ಬರೋದು, ನಮ್ಗೆ ಆ ತರ ಮಾಡೋ ಈ ತರ ಮಾತಾಡೋದು, ಫಸ್ಟ್ ಮತ್ತೆ ಕೇಳೋಂಥದ್ದು, ಒಂದು ಗಂಟೆ ನಿಧಾನವಾಗಿ ಬರ್ತಾರೆ. ಅದಕ್ಕೆ ಬಂದು ಹೋಗಿ ಧರಣಿ ಕುತ್ಕೊಳೋದು. ಶಶಿಕಲಾ ಅಂಬರೀಶ್ ಅವರು ಇವಾಗ ಮೀಟಿಂಗು 11 ಗಂಟೆಗೆ ಬರಬೇಕು. ಇಲ್ಲ ಮೀಟಿಂಗು ಪ್ರೆಸಿಡೆಂಟ್ 30 ನಿಮಿಷ ಟೈಮ್ ಕೊಟ್ಟಿರ್ತೀವಿ. ಆ 30 ನಿಮಿಷ ಒಳಗಡೆ ಬರಬೇಕು. ಅದು ಬರಲ್ಲ, ಲೇಟಾಗಿ ಬರೋವಂಥದ್ದು. 1 ಅವರ್ ಆದ್ರೂ ಬರಲ್ಲ. ಲಾಸ್ಟ್ ಅಲ್ಲಿ ಬಂದು ಎಲ್ಲ ಮೀಟಿಂಗ್ ಎಲ್ಲ ಮುಗಿದೋಗಿರ್ತದೆ. ಲಾಸ್ಟ್ ಅಲ್ಲಿ ಬಂದು ಏನೋ ಒಂದು ಬಗ್ಗೆ ಹೋದ್ರ ಬಗ್ಗೆ ಚಕಾರ ಇದು ಮಾಡೋದು. ಆ ಸಭೆಯಲ್ಲಿ ಏನೈತೆ ಅದು ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡೋದು. ಇವಾಗ ಮೊನ್ನೆ ನಾವು ಗ್ರಾಮ ಸಭೆ ಸಾಮಾಜಿಕ ಲೆಕ್ಕಪತ್ರ ಮಾಡಿದ್ರೆ ಅದು ಬಿಟ್ಟು ಬೇರೆ ಡೈವರ್ಷನ್ ಮಾಡೋದು, ಬೇರೆ ಇದು ಮಾಡೋದು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿ ನಾರಾಯಣಸ್ವಾಮಿ, ತಿರುಪಳಪ್ಪ, ಪಿ ದೇವರಾಜ್, ಹರೀಶ್, ವೆಂಕಟೇಶ್, ಶಿವಶಂಕರ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.